ಗುರುವಿಗೆ, ಹುತಾತ್ಮ ಗುರುವಿಗೆ, ಮಂಡಿದ ಗಂಟು ಗುರುವಿಗೆ, ಮಂಡಿದ ಗಂಟು ಗುರುವಿಗೆ. ದಯವಿಟ್ಟು ಎಲ್ಲ ಜಾಗ ಖಾಲಿ ಮಾಡಿ. ನಾವು ನೋಡ್ತಾ ಇದ್ದೀವಿ, ಗುರು ಇನ್ನು ನೆನಪು ಮಾತ್ರ, ಆದರೆ ಗುರು ಬಿಟ್ಟೋದಂಥ ದೇಶಭಕ್ತಿ, ಆ ವೈಬ್ರೇಷನ್ ಇದೆಯಲ್ಲ, ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ಅದು ಎಂದೆಂದೂ ಕೂಡ ಶಾಶ್ವತ, ಅದೆಂದೆಂದೂ ಕೂಡ ಶಾಶ್ವತ. ಒಂದಷ್ಟು ಕವಿತೆಯ ಸಾಲುಗಳು ಕೂಡ ಇಲ್ಲಿದೆ. ಅಂದರೆ ಇನ್ನು ನಾವೇನು ಮಾಡಲಿಕ್ಕೆ ಸಾಧ್ಯ ನಾವು ಅಂದರೆ, ನಾವೇನಿದ್ರು ಶಬ್ದಗಳ ಮುಖಾಂತರ, ನಾವೇನಿದ್ರು ಕವನದ ಸಾಲುಗಳ ಮುಖಾಂತರ, ಅಕ್ಷರಗಳ ಮುಖಾಂತರ ನಾವು ನಮನವನ್ನು ಸಲ್ಲಿಸಲೇಬೇಕು. ಅದು ನಮ್ಮ ಕರ್ತವ್ಯ. ನಾನಿಲ್ಲಿ ಹೇಳಲೇಬೇಕು. ಒಂದು ಬಹಳ ಅದ್ಭುತವಾದಂಥ ಒಂದು ಸಾಲುಗಳಿದೆ, ನಾನು ಅದನ್ನು ಹೇಳ್ತೀನಿ. ನೆತ್ತರು ಹರಿಯಲಿ, ದೇಹ ಇಂಚಿಂಚು ತುಂಡಾಗಲಿ, ನಾವು ಮತ್ತೆ ಮತ್ತೆ ಬರುತ್ತೇವೆ, ದೇಶದ ಗಡಿ ಕಾಯ್ದು ನಿಮ್ಮನ್ನೆಲ್ಲ ಕಾಪಾಡುತ್ತೇವೆ ಅನ್ನುತ್ತೆ ಈ ಕವಿತೆ. ಎಷ್ಟು ಅದ್ಭುತವಾದಂಥ ಸಾಲುಗಳು ನೋಡಿ. ನೀವೇನು ಮಾಡಿದ್ರು ನಮ್ಮನ್ನು ನೀವು ಮಣ್ಣು ಮುಗಿಸೋಕ್ಕಾಗಲ್ಲ ಸ್ವಾಮಿ, ನೀವೇನು ಮಾಡಿದ್ರು ನಮ್ಮನ್ನೇನೂ ಮಾಡೋಕ್ಕಾಗಲ್ಲ, ನಾವು ಮತ್ತೆ ಮತ್ತೆ ಎದ್ದು ಬರ್ತೀವಿ ಎನ್ನುವಂಥದ್ದು. ನೆತ್ತರು ಹರಿಯಲಿ, ದೇಹ ಇಂಚಿಂಚು ತುಂಡಾಗಲಿ, ನಾವು ಮತ್ತೆ ಬರುತ್ತೇವೆ, ದೇಶದ ಗಡಿ ಕಾಯ್ದು ನಿಮ್ಮನ್ನೆಲ್ಲ ಕಾಪಾಡುತ್ತೇವೆ, ಸಾವು ಕಣ್ಣ ಮುಂದಿದ್ದರೂ ನುಗ್ಗುತ್ತೇವೆ. ವೆರಿ ಇಂಪಾರ್ಟೆಂಟ್, ನಮ್ಮ ದೇಶದ ಸೈನಿಕರಿಗೆ ಹೇಳ ಮಾಡಿಸ್ತಂತಲ್ಲ ಏನಿದು. ಸಾವು ಕಣ್ಣು ಮುಂದಿದ್ದರೂ ಕೂಡ ನಾವು ನುಗ್ಗುತ್ತೇವೆ, ಎದೆ ಒಡ್ಡಿ ವಿರೋಧಿಗಳನ್ನು ಬಗ್ಗು ಬಡಿಯುತ್ತೇವೆ, ವಿರೋಧಿಗಳ ಗುಂಡು ದೇಹಕ್ಕೆ ನುಗ್ಗಿದರೂ ತಿರಂಗ ನೋಡುತ್ತಾನೆ, ವೀರ ಮರಣವನ್ನಪ್ಪುತ್ತೇವೆ. ಬಹಳ ಇಂಪಾರ್ಟೆಂಟ್ ಲೈನ್ ಇದು. ವಿರೋಧಿಗಳ ಗುಂಡು ದೇಹಕ್ಕೆ ನುಗ್ಗಿದ್ದರೂ ತಿರಂಗ ನೋಡ್ತಾನೆ, ವೀರ ಮರಣವನ್ನಪ್ಪುತ್ತೇವೆ. ಮನೆಯವರು ಅನಾಥರಾಗಲಿ, ನಂಬಿದವರು ಕಣ್ಣೀರಾಗಲಿ, ಅದ್ಯಾವುದೂ ಕೂಡ ನಮ್ಮ ಕಣ್ಣೆದುರು ಬರುವುದಿಲ್ಲ, ಯಾವುದನ್ನೂ ಕೂಡ ನಾವು ಲೆಕ್ಕಿಸುವುದಿಲ್ಲ. ಏ ಹೇಡಿಗಳೇ, ನಮ್ಮ ನಾಡಿಗಾಗಿ ನೆಲಕ್ಕುರುಳಿದ್ದು ಈ ದೇಹ ಮಾತ್ರ. ನೀವೇನೇ ಮಾಡಿದ್ರು ಕೂಡ ಈ ದೇಹವನ್ನು ಮಾತ್ರ ನೆಲಕ್ಕುರುಳಿಸ್ತೀರಿ ನೀವು. ನಮ್ಮ ನಾಡಿಗಾಗಿ ನೆಲಕ್ಕುರುಳಿದ್ದು ದೇಹ ಮಾತ್ರ, ಆದರೆ ಶೌರ್ಯ ಎಂದೆಂದೂ ನೆಲಕ್ಕುರುಳುವುದಿಲ್ಲ. ನಾವು ಮತ್ತೆ ಮತ್ತೆ ಬರುತ್ತೇವೆ, ನಾವು ಮತ್ತೆ ಮತ್ತೆ ಬರುತ್ತೇವೆ, ಭಾರತ ಮಾತೆಗೆ ಕವಚವಾಗಿ ನಿಲ್ಲುತ್ತೇವೆ. ಮೇರಾ ಭಾರತ್ ಮಹಾನ್, ಮೇರಾ ಭಾರತ್ ಮಹಾನ್. ರವೀಂದ್ರ ಮುದ್ದಿ ಬರೆದಿರುವಂಥ ಈ ಸಾಲುಗಳು, ಅವ್ರಿಗೊಂದು ಧನ್ಯವಾದ. ಯಾಕಂದರೆ ವೀರ ಯೋಧನಿಗೆ ನೀವೊಂದು ಈ ನಮನವನ್ನು ನಿಮ್ಮ ಕವಿತೆಯ ಮುಖಾಂತರ, ಕವನದ ಮುಖಾಂತರ ನೀವು ನಮನವನ್ನು ಸಲ್ಲಿಸಿದ್ದೀರಿ. ನಿಮಗೊಂದು ವಂದನೆ. ಭಾಳ ಅದ್ಭುತವಾದಂಥ ಕೆಲ ಲೈನ್ಗಳು ಬಂದಿರುವಂಥದ್ದು. ಇನ್ನೊಬ್ಬರು ದಯಾನಂದ ತುಂಬ ಅದ್ಭುತವಾಗಿ ಬರೆದು ಕಳಿಸಿದ್ದಾರೆ. ಹುತಾತ್ಮರ ಯೋಧರ ಆತ್ಮ ಹೇಳುತ್ತಿವೆ, ಹುತಾತ್ಮ ಯೋಧರ ಆತ್ಮ ಹೇಳುತ್ತಿವೆ, ಹೋರಾಟದ ಮನೆ ಎಂಬ ಗರಡಿಯಲ್ಲಿ ತಾಲೀಮು ತೆಗೆದವರು ನಾವು. ನಮ್ಮನ್ನು ಸಾಮಾನ್ಯದರು ಅಂದ್ಕೋಬೇಡಿ ನೀವು, ನಮ್ಮನ್ನು ಸಾಮಾನ್ಯದರು ಅಂದ್ಕೊಂಡ್ರೆ ನಿಮ್ಮ ಮೂರ್ಖತನ ಅದು. ಹೋರಾಟದ ಮನೆ ಎಂಬ ಗರಡಿಯಲ್ಲಿ ತಾಲೀಮು ತೆಗೆದವರು ನಾವು. ಗಡಿಯಲ್ಲಿ ತೊಡೆತಟ್ಟಿ ನಿಂತರೆ ಪಾಕಿಸ್ತಾನ, ಗಡಿಯಲ್ಲಿ ತೊಡೆತಟ್ಟಿ ನಿಂತರೆ ಪಾಕಿಸ್ತಾನ ನಿನ್ನ ತಾಕತ್ತೇ ಹುಡುಗುವುದು. ಎದೆ ಕೊಟ್ಟು ನಿಲ್ಲದ ರಣಹೇಡಿಗಳಿಗೆ ಬೆನ್ನಿಗೆ ಎರಿಯುವುದಷ್ಟೇ ಕೆಲಸ. ನಿಮ್ಮ ಯೋಗ್ಯತೆಯೇ ಅಷ್ಟು, ನಿಮ್ಮ ಹಣೆ ಬರವೇ ಅಷ್ಟು. ಎದುರಾ ಬದ್ರ ಹೋರಾಡುವಂಥ ತಾಕತ್ತು ನಿಮಗಿಲ್ಲ. ಮೂರ್ಖರೇ, ನಿಮಗೇನು ಗೊತ್ತು ಭಾರತಾಂಬೆ ನಮ್ಮ ಎದೆಯಲ್ಲಿದ್ದಾಳೆ ಎಂದು? ಮೂರ್ಖನ ಮಕ್ಕಳ, ನಿಮಗೇನು ಗೊತ್ತು ನಿಮಗೆ ಭಾರತಾಂಬೆ ನಮ್ಮ ಎದೆಯಲ್ಲಿದ್ದಾಳೆ ಅಂತ? ನಾನಿದ್ರೇನು ಇಲ್ಲದಿದ್ರೇನು, ನಾವಿದ್ದರೇನು ಇಲ್ಲದಿದ್ದರೇನು, ಪ್ರತಿ ದೇಶ ಪ್ರೇಮಿಯೂ ನಿಮ್ಮ ಸುಟ್ಟು ಸಂಹಾರ ಮಾಡಿಯಾನು. ಜಾಗ್ರತೆ, ಎಚ್ಚರ. ಮಾತಾಡಿದಂಥ ಮಾತುಗಳಿದೆಯಲ್ಲ, ಅದು ನೆನಪಲ್ಲಿಟ್ಕೊಳ್ಬೇಕಾದಂಥ ಮಾತುಗಳು. ಆಕೆ ಹೇಳಿದ್ರೆ ಏನು ಅಂದರೆ, ಯಾರು ದೇಶವನ್ನು ಕಾಯ್ತಾ ಇದ್ರು, ಗಡಿಯನ್ನು ಕಾಯ್ತಾ ಇದ್ರು, ಅಂಥವರ ಮೇಲೆ ಗುಂಡು ಹಾರಿಸಿದ್ರಲ್ಲ, ಅವ್ರನ್ನ ಕೊಲ್ಲಬೇಕು ಅನ್ನುವಂಥ ಮಾತನ್ನು ಅವಳು ಹೇಳಿದ್ದು, ಆಕೆ ಹೇಳಿದ್ದು. ಆಕೆಯ ಮಾತನ್ನೇ ಪ್ರತಿಧ್ವನಿಸ್ತಾ ಇದೆ ಈ ಸಾಲುಗಳು ಕೂಡ. ರಾಜೇಶ್ ಬರೆದಿರುವಂಥ ಕವಿತೆಯ ಸಾಲುಗಳಿವು. ಹೇಡಿಗೆ ಬೆಲೆ ಇಲ್ಲ ನನ್ನ ನೆಲದಲ್ಲಿ, ಹೇಡಿಗಳಿಗೆ ಬೆಲೆ ಇಲ್ಲ ನನ್ನ ನೆಲದಲ್ಲಿ, ಜನ್ಮ ನೀಡಿಲ್ಲ ಹೇಡಿಗಳಿಗೆ ನಾನು, ಕೆಚ್ಚದೆಯ ವೀರರು ನನ್ನ ಮಕ್ಕಳು, ಕ್ಷಣ ಗಣಿಕೆಯಷ್ಟೇ ಸಾಕು. ನೋಡಿ ಎಂಥ ಅದ್ಭುತವಾದಂಥ ಮಾತು. ಮಕ್ಕಳಾಟ ಎಂದುಕೊಳ್ಳಬೇಡ,
ನಮ್ಮನ್ನು ನೀವು ನಮ್ಮ ಒಳ್ಳೆತನವನ್ನು ದೌರ್ಬಲ್ಯ ಅಂದ್ಕೋಬೇಡ, ಮಕ್ಕಳಾಟ ಅಂದ್ಕೋಬೇಡ. ಸಿಡಿಗುಂಡು ಸಿಡಿದರೆ ಸಹಿಸಲಾರೆ, ಛಿದ್ರವಾಗುವುದು ದೇಹವಲ್ಲ, ಮನಸ್ಸು ಮಾಡಿದರೆ ಬದಲಾಗುವುದು ನಿನ್ನ ಭೂಪಟ. ನಾವೇನಾದರೂ ಮನಸ್ಸು ಮಾಡಿದರೆ, ನಾವೇನಾದರೂ ತಿರುಗಿ ಬಿದ್ದರೆ ನಿನ್ನ ಭೂಪಟವೇ ಬದಲಾಗೋಗ್ಬಿಡುತ್ತೆ. ಅಂದರೆ ನಿನ್ನ ಸರ್ವನಾಶ ಮಾಡಿಬಿಡ್ತೀವಿ ನಾವು, ಅಂಥ ಶಕ್ತಿ ಇದೆ ನಮಗೆ. ಸ್ನೇಹ ಪ್ರೀತಿ ಎಲ್ಲವೂ ಆಯಿತು, ಸಾಕಷ್ಟಾಯಿತು, ತೋರಿಸಿದ್ದಾಯಿತು ನಿಮಗೆ. ನೀವು ಅದಕ್ಕೆ ಯೋಗ್ಯರೇ ಅಲ್ಲ, ನೀವು ಅದಕ್ಕೆ ಅರ್ಹತೆಯೇ ಅಲ್ಲ ನಿಮಗೆ. ಸ್ನೇಹ ಪ್ರೀತಿ ಎಲ್ಲವೂ ಆಯಿತು, ಕುದಿಯುವ ರಕ್ತವ ತಹಬದಿಗೆ ತಂದಿದ್ದಾಯಿತು. ಎಷ್ಟೇ ನಮ್ಮ ರಕ್ತ ಕುದಿಲಿ, ಇರಲಿ ಇನ್ನೊಂದು ಅವಕಾಶ ಕೊಡೋಣ ಅಂತ ನಾವು ಸುಮ್ಮನಿದ್ದಾಯಿತು. ಉಳಿದಿಲ್ಲ ಇನ್ನೇನು ಬುದ್ಧಿ ಹೇಳಲು, ಇನ್ನೇನು ಉಳಿದಿಲ್ಲ ನಮ್ಮ ಹತ್ರ. ಹಣೆ ಬರಹ ನಿನ್ನದು, ನಾಶದ ಹಣೆ ಬರಹ ನಿನ್ನದು. ವಾದಂಥ ಸಾಲುಗಳು ಅಂದರೆ ವೀರೇಶ್ ಅಂಗಡಿ ಬಹಳ ಅದ್ಭುತವಾದಂಥ ಒಂದು ಕವನವನ್ನು ಬರೆದಿದ್ದಾರೆ. ಅಂದರೆ ತನ್ನ ಆ ತಾಯಿ ಅಳ್ತಾ ಇದ್ರಲ್ಲ, ಆ ಮಗನೇ ಅಮ್ಮನಿಗೆ ಹೇಳಿದಂಥ ಸಾಲುಗಳಿವು. ಕ್ಷಮಿಸಿಬಿಡು ಅಮ್ಮ, ಕಣ್ಣೀರಾಗಬೇಡ, ಕ್ಷಮಿಸಿಬಿಡು ಅಮ್ಮ, ಕಣ್ಣೀರಾಗಬೇಡ, ಹೆಮ್ಮೆ ಪಡು ಮಗನ ಬಗ್ಗೆ, ಶತ್ರುಗಳಿಗೆ ಹೆದರುವ ಹೇಳಿ ನಾನಲ್ಲ. ಆಹಾ, ಎಂಥ ಮಾತುಗಳಿವು. ಕ್ಷಮಿಸಿಬಿಡು ಅಮ್ಮ, ಕಣ್ಣೀರಾಗಬೇಡ, ಹೆಮ್ಮೆ ಪಡು ಮಗನ ಬಗ್ಗೆ, ಶತ್ರುಗಳಿಗೆ ಹೆದರುವ ಹೇಳಿ ನಾನಲ್ಲ. ಕ್ಷಮಿಸಿಬಿಡುವಮ್ಮ, ಉಗ್ರರ ಹೊಸಕುವ ಕೈ ನಂದು, ಅದೆಷ್ಟು ದೇಶದ್ರೋಹಿಗಳ ಎದೆ ಬಗಿದಿದೆ ನನ್ನ ಬಂದೂಕಿನ ಗುಂಡು, ಅದೆಷ್ಟು ದೇಶದ್ರೋಹಿಗಳ ಎದೆ ಬಗಿದಿದೆ ನನ್ನ ಬಂದೂಕಿನ ಗುಂಡು. ಹೇಡಿಗಳ ಬಾಂಬಿಗೆ ಸಿಡಿದಿರಬಹುದು ನನ್ನೆದೆಯ ತುಂಡು, ಹೇಡಿಗಳ ಬಾಂಬಿಗೆ ಸಿಡಿದಿರಬಹುದು ನನ್ನೆದೆಯ ತುಂಡು, ಪ್ರತೀಕಾರಕ್ಕೆ ಕಾದಿದೆ ಮತ್ತೊಬ್ಬ ವೀರಪುತ್ರನ ಗುಂಡು. ವಾವ್, ಅದ್ಭುತವಾದಂಥ ಸಾಲುಗಳಿವು. ಕೊನೆಯದಾಗಿ ಹೇಳ್ತಾನೆ ಕವಿ, ಕ್ಷಮಿಸಿಬಿಡು ಅಮ್ಮ, ಕ್ಷಮಿಸಿಬಿಡು, ನಿನ್ನ ಋಣವ ತೀರಿಸಲಿಲ್ಲ, ಕ್ಷಮಿಸಿಬಿಡು ಅಮ್ಮ, ನಿನ್ನ ಋಣವ ತೀರಿಸಲಿಲ್ಲ, ಭಾರತ ಮಾತೆಗೆ ಪ್ರಾಣವೇ ಕೊಟ್ಟೆ, ಇಷ್ಟು ನಿನಗೆ ಸಾಕಲ್ಲ, ಇನ್ನೇನು ಬೇಕಮ್ಮ ನಿನಗೆ? ನಿನ್ನ ಋಣ ತೀರ್ಸಕ್ಕಾಗದಂಗೆ ಇರ್ಬೋದು ನಿಜ, ನಾನು ಮತ್ತೊಂದು ಜನ್ಮದಲ್ಲಿ ನಾನು ನಿನ್ನ ಮಗನಾಗಿ ನಿನ್ನ ಋಣ ತೀರಿಸ್ತೀನಿ, ಆದರೆ ಭಾರತಾಂಬೆಯ ಋಣವನ್ನು ತೀರಿಸಿದಲ್ಲ ಪ್ರಾಣ ಕೊಡೋದ್ರ ಮುಖಾಂತರ, ಅದು ಗ್ರೇಟ್, ಅದಕ್ಕೆ ಕಾರಣ ನೀನು ಅನ್ನುವಂಥ ಮಾತು ನಿಜಕ್ಕೂ ಗುರು ಅವರಿಗೆ ಹೇಳಿ ಮಾಡಿಸಿದಂಥ ಸಾಲುಗಳಿವು, ಬಹಳ ಅದ್ಭುತವಾದಂಥ ಲೈನ್ಗಳಿವು. ಇನ್ನು ನಾನು ಹೇಳ್ತಾ ಇದ್ದೆ ಏನು ಅಂತಂದರೆ, ವೀರ ಯೋಧರು ನಾಳೆಯ ನಮ್ಮ ದಿನಗಳಿಗೋಸ್ಕರ ಇವತ್ತು ತಮ್ಮ ಜೀವವನ್ನು ಬಲಿ ಕೊಟ್ಟಂಥ ಮಹಾನುಭಾವರು, ಅವರಿಗೆ ನಾವು ಏನು ಕೊಟ್ಟರೂ ಕಡಿಮೆನೆ, ಏನು ಸಾಲುಗಳನ್ನ ಹೇಳಿದರೂ ಕೂಡ ಕಡಿಮೆನೆ. ಯಾಕಂದರೆ
ಅವ್ರದ್ದೊಂದು ಅದ್ಭುತವಾದಂಥ ಜೀವ, ಅದ್ಭುತವಾದಂಥ ಆತ್ಮ. ನಾನು ಹೇಳ್ತಾ ಇದ್ದೆ, ನಮ್ಮಂಥವ್ರು ಹುಟ್ತೀವಿ, ಸಾಯ್ತೀವಿ. ಬೇಕಾದಷ್ಟು ಜನ ನಮ್ಮ ಭಾರತದಲ್ಲೇನು ಹುಟ್ಟೋರಿಗೆ ಏನಾದರೂ ಕಡಿಮೆ ಇದೆಯಾ, ಸಾಯೋರಿಗೆ ಕಡಿಮೆ ಇದೆಯಾ? ಕೆಲವರು ಹುಟ್ಟಿದ್ದು ಗೊತ್ತಾಗಲ್ಲ, ಕೆಲವರು ಸತ್ತಿದ್ದು ಗೊತ್ತಾಗಲ್ಲ. ಆದರೆ ಹುಟ್ಟಿಗೊಂದು ಅರ್ಥ ಇದೆ ಅಂತ ಅಂದ್ಕೊಂಡೇ ಹುಟ್ಟಿರುವಂಥವ್ರು ನಿಜಕ್ಕೂ ಮುಂದೆ ಸೇನೆಗೆ ಸೇರುವಂಥವ್ರು. ಜೊತೆಗೆ ನಮ್ಮ ಸಾವಿಗೆ ವಿಶೇಷ ಅರ್ಥವಿದೆ ಅಂತ ಸಂದೇಶ ರವಾನಿಸುವಂಥವರು ಕೂಡ ನಮ್ಮ ವೀರ ಯೋಧರು. ಅದರಲ್ಲಿ ಗುರು ಕೂಡ. ಮೆಸೇಜ್ ಇದು, ಅದು ವೈಷ್ಣವಿ ಎನ್ನುವಂಥ ಹುಡುಗಿ ದಾವಣಗೆರೆಯಿಂದ ಕಳಿಸಿರುವಂಥ ಮೆಸೇಜ್ ಇದು. ಅಂಕಲ್, ನೀವು ಎಲ್ಲ ಹೇಳಿದ್ರಿ, ಬೇರೆ ಬೇರೆ ಕವನದ ಸಾಲುಗಳನ್ನು ಹೇಳಿದ್ರಿ, ಆದರೆ ಮಾಕನ್ ಚತುರ್ವೇದಿಯವರ ಆ ಕವನದ ಸಾಲುಗಳನ್ನ ಹೇಳಲಿಲ್ಲ ಅಂತಂತಂದರೆ ಅದು ಅಪೂರ್ಣ ಆಗಿಬಿಡುತ್ತೆ ಅಂತ ಹುಡುಗಿ ರಿಕ್ವೆಸ್ಟ್ ಮಾಡ್ಕೊಂಡ್ಯಾಳೆ. ಬಹಳ ಅದ್ಭುತವಾದಂಥ ಸಾಲುಗಳು ಮಾಕನ್ ಚತುರ್ವೇದಿ ಹೇಳಿರುವಂಥ ಸಾಲುಗಳಿದೆಯಲ್ಲ, ಒಂದೊಂದು ಅಕ್ಷರಕ್ಕೂ ಕೂಡ ವಿಶೇಷವಾದಂಥ ಅರ್ಥ ಇದೆ. ಅಂದರೆ ಒಂದು ಹೂವು ತನ್ನ ಕಥಾನಕವನ್ನು ಹೇಳುತ್ತೆ, ನಾನು ಏನಾಗಬೇಕು ಅಂತ ಬಯಸ್ತೀನಿ ಅಂತ ಹೇಳುತ್ತೆ. ಒಂದು ಹೂವು, ಒಂದು ಪುಷ್ಪ. ಅದು ಹಿಂದಿಲಿದೆ, ಆ ಹಿಂದಿಲಿ ಮೊದಲು ಓದಿಬಿಡ್ತೀನಿ ನಾನು, ಆಮೇಲೆ ಆ ಕನ್ನಡನ ತರ್ಜುಮೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಚಾಹ ನಹಿ ಸುರ್ಬಾಲೋಂಕಿ ಗೆಹನೋಮೆ, ಚಾಹ ನಹಿ ಸುರ್ಬಾಲೋಂಕಿ ಗೆಹನೋಮೆ, ಯೇ ಹರಿಮೆ घूमते जाहूँ, चाह नहीं प्रेमी माला में बिंद प्यारी को ललजाहूँ, चाह नहीं सम्राटों के ऊपर ये हरी में डाला जाहूँ, मुझे तोड़ लेना वनमाली, मुझे तोड़ लेना वनमाली, इस पथ पर लेना तुम फेंक, इस पथ पर लेना तुम फेंक, मातृभूमि पर शीश झड़ाऊँ, जिस पथ जाए वीर अनेक. ನನಗೆ ಒಂದು ಹೂ ಹೇಳುತ್ತೆ, ನನಗೆ ನೀನು ಎಲ್ಲೆಲ್ಲಿಟ್ಟರೂ ನನಗೆ ಸಮಾಧಾನ ಆಗಲ್ಲ, ನೀನು ದೇವ್ರ ತಲೆ ಮೇಲೆ ಇಟ್ಟರೂ ನನಗೆ ಸಮಾಧಾನ ಆಗಲ್ಲ, ಪ್ರೇಮಿಗಳ ಮಾಲಿನಲ್ಲಿಟ್ಟರೂ ಸಮಾಧಾನ ಆಗಲ್ಲ, ನೀನು ಏನು ಮಾಡಿದರೂ ಕೂಡ ನನಗೆ ಸಮಾಧಾನ ಆಗಲ್ಲ, ನನಗೆ ಏನು ಮಾಡಿದರೂ ಕೂಡ ನೀನು ಸಾಮ್ರಾಟನ ತಲೆ ಮೇಲೆ ಇಟ್ಟರೂ ಕೂಡ ನನಗೆ ಸಮಾಧಾನ ಆಗಲ್ಲ. ಆದರೆ ಆ ಹೂ ಕೀಳುವಂಥ ಆ ವ್ಯಕ್ತಿ ಹೇಳುತ್ತೆ, ಒಂದು ಹೂವು, ನೀನು ನನ್ನ ಕೀಳ್ತಾ ಇದೆಯಾ, ನೀನು ನನ್ನ ಎಲ್ಲಿಗೆ ಹಾಕ್ತೀಯಾ, ನೀನು ಹಾಕಬೇಕು ಅಂತ. ನಾವು ನೋಡ್ತಾ ಇದ್ದೀವಿ, KM ದೊಡ್ಡಿಯಿಂದ ನೇರ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ವೀರ ಯೋಧ ಈಗ ಪಂಚಭೂತಗಳಲ್ಲಿ ಲೀನವಾಗಿದ್ದಾನೆ. ನಿಜಕ್ಕೂ ನಾವು ಗುರು ಇಲ್ಲದ ಗುಡಿ ಅಂತ ಹೇಳಿದ್ದೀವಿ. ಆದರೆ ಈ ಭಾರತದ ಜನರು, ಕರ್ನಾಟಕದ ಜನರು, ಅವರ ಈ ಮನಸ್ಸು ಅನ್ನುವಂಥ ಗುಡಿನಲ್ಲಿ, ಅವರ ಹೃದಯ ಅನ್ನುವಂಥ ಗುಡಿನಲ್ಲಿ ಗುರು ಶಾಶ್ವತವಾಗಿ ನೆಲೆಸಿರ್ತಾನೆ. ಇಷ್ಟು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಎಲ್ಲ ಕಡೆಯಿಂದ ಒಂದೇ ಒಂದು ಘೋಷವಾಕ್ಯ ಬರ್ತಿರುವಂಥದ್ದು, ಅಮರ್ ರಹೇ ಗುರು, ಅಮರ್ ರಹೇ.